ಇನ್ನು ಒಂದು ಕಡೆಯಲ್ಲಿ ಡಿಕೆಶಿ ಅಂಡ್ ಟೀಮ್ ಒಳಸಂಚು ಮಾಡಿದೆ ಅಂತ ಹೇಳ್ತಾ ಇರುವ ಜೊತೆಯಲ್ಲೇ ಡಿಕೆಶಿ ವಿಚಾರದ ಕುರಿತಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಏನು ಹೇಳಿದ್ದಾರೆ? ರಾಜಣ್ಣ ಮತ್ತು ನನ್ನ ಸ್ನೇಹ 25 ವರ್ಷಗಳದ್ದು, ಅಷ್ಟು ಹಳೆಯ ಸ್ನೇಹ ನನ್ನದು ಮತ್ತು ಅವರದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಮತ್ತು ನನ್ನ ಸ್ನೇಹ 25 ವರ್ಷಗಳದ್ದು. ಈ ಘಟನೆಯಿಂದ ನನಗೂ ಕೂಡ ತುಂಬಾ ನೋವಾಗಿದೆ. ಸುಮ್ಮನೆ ಇದನ್ನು ನನಗೂ ಅದಕ್ಕೂ ಲಿಂಕ್ ಮಾಡಬೇಡಿ. ಇದನ್ನ ಹೊರತುಪಡಿಸಿ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸಣ್ಣ ಪುಟ್ಟ ಶಾಸಕರಿಗೆ ನಾನು ನೋಟಿಸ್ ಕೊಟ್ಟಿರುವೆ, ಆದ್ರೆ ಇವರು ದೊಡ್ಡ ಸಚಿವರು, ಇದು ಸಿಎಂ ವ್ಯಾಪ್ತಿಗೆ ಬರುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. ಸೊ ಇಂಡೈರೆಕ್ಟ್ಲಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ನುಡಿದಿದ್ದಾರೆ. ಬೆಳಗ್ಗೆಯಿಂದ ಬಹಳ ಚರ್ಚೆ ಆಗ್ತಾ ಇತ್ತು. ಅದಲ್ಲದೆ ಪರೋಕ್ಷವಾಗಿ ರಾಜಣ್ಣ ಅವರು ಕೂಡ ಹೇಳಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನನಗೆ ಗೊತ್ತಿಲ್ಲ ನೋಡಿ, ನನಗೆ ತಿಳಿದಂತೆ ಇದು ಪಕ್ಷದ ನಿರ್ಧಾರ. ನನಗೆ ಕೆಲವು ಏನು ವಿಚಾರ ಗೊತ್ತಿಲ್ಲ. ಸೊ ನಾನು ಚೀಫ್ ಮಿನಿಸ್ಟರ್ ಹತ್ರ ಕೇಳಿದೆ, ಅವ್ರಿಗೆ ಬಂದ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಇಷ್ಟು ಮಾತ್ರ ನನ್ಗೆ ಗೊತ್ತು, ಬೇರೆ ಯಾವ ವಿಚಾರನೂ ಗೊತ್ತಿಲ್ಲ. ಪಕ್ಷದ ಎಕ್ಸ್ಪೆಲ್ ಮಾಡಬೇಕು ಅಂತ ಪಕ್ಷದ ಸಂದೇಶ ಬಂದಿತ್ತು, ಹೈಕಮಾಂಡ್ ಸಂದೇಶ ಬಂದ ಪಕ್ಷದ ಎಕ್ಸ್ಪೆಲ್ ಮಾಡಿ ಅಂತ. ಅದಕ್ಕೆ ಯಾಕೆಂದ್ರೆ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಶಾಸಕರು ಆರ್ಡಿನರಿ ಶಾಸಕರ ಹತ್ರ ಏನಾದ್ರು ಸಣ್ಣ ಪಣ್ಣ ನೋಟಿಸ್ ಕೊಡೋದು ಮತ್ತೊಂದು ಏನಾದ್ರು ಅಶಿಸ್ಟ್ಗಳಿದ್ರೆ ಆಗ್ತದೆ. ಅದು ಬಿಟ್ರೆ CLP ನಾಯಕರೇ ಶಾಸಕರ ಮೇಲೆ ನಿಯಂತ್ರಣ ಮಾಡೋದು. ಯಾವ ಕಾರಣಕ್ಕಾಗಿ ಅವ್ರನ್ನ ವಜಾಗೊಳಿಸಲಾಗಿದೆ ಅನ್ನುವಂಥದ್ದು ಯಾವ ಕಾರಣಕ್ಕೆ, ಪರ್ಟಿಕ್ಯುಲರ್ ರೀಸನ್ ಅಂತ ನನಗೆ ಗೊತ್ತಿಲ್ಲ. ನೋಡಪ್ಪ, ನೋಡಿ, ರಾಜಣ್ಣ ನನ್ನ ಆಪ್ತ ಮಿತ್ರರು, ನನ್ನ ಸ್ನೇಹಿತರು, 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದವರು. ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ನೋಡಿ, ನನಗೆ ತಿಳಿದ